ರೈಲ್ವೆ ತನ್ನ ಸಂವಹನ ಮೂಲಸೌಕರ್ಯವನ್ನು ನವೀಕರಿಸಲು ಮತ್ತು ಅನೇಕ ವಲಯಗಳಲ್ಲಿ ಕವಚ್ ಸ್ವಯಂಚಾಲಿತ ರೈಲು ಸುರಕ್ಷತಾ ವ್ಯವಸ್ಥೆಯನ್ನು ವಿಸ್ತರಿಸಲು 1,200 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಯೋಜನೆಗಳಿಗೆ ಅನುಮೋದನೆ ನೀಡಿದೆ. ಸುಧಾರಿತ ಫೈಬರ್ ಸಂವಹನ ವ್ಯವಸ್ಥೆಗಳು ಮತ್ತು ವರ್ಧಿತ ಸುರಕ್ಷತಾ ಕಾರ್ಯವಿಧಾನಗಳ ಮೂಲಕ ರೈಲ್ವೆ ಜಾಲವನ್ನು ಬಲಪಡಿಸುವ ಗುರಿಯನ್ನು ಈ ಯೋಜನೆಗಳು ಹೊಂದಿವೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಕೇಂದ್ರ ರೈಲ್ವೆಯ ಎಲ್ಲಾ 5 ವಿಭಾಗಗಳಲ್ಲಿ 600 ಕೋಟಿ ರೂಪಾಯಿಗೂ ಹೆಚ್ಚು ವೆಚ್ಚದಲ್ಲಿ ದೃಢವಾದ ಡ್ಯುಯಲ್ ಫೈಬರ್ ಸಂವಹನ ಜಾಲವನ್ನು ಸ್ಥಾಪಿಸಲು 2 ಪ್ರಮುಖ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ವಿಶ್ವಾಸಾರ್ಹ ಡ್ಯುಯಲ್ ಪಾತ್ ಸಂವಹನ ಬೆನ್ನೆಲುಬನ್ನು ರಚಿಸಲು ತಡೆರಹಿತ ಕಾರ್ಯಾಚರಣೆಗಳನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಫೈಬರ್ ಸಾಮರ್ಥ್ಯವನ್ನು ಗುತ್ತಿಗೆಗೆ ನೀಡುವ ಮೂಲಕ ಹೆಚ್ಚುವರಿ ಆದಾಯ ಉತ್ಪಾದನೆಯನ್ನು ಸಕ್ರಿಯಗೊಳಿಸಲು ಆಪ್ಟಿಕಲ್ ಫೈಬರ್ ಮತ್ತು ಓವರ್ ಹೆಡ್ ಗ್ರೌಂಡ್ ವೈರ್ ವ್ಯವಸ್ಥೆಗಳನ್ನು ನಿಯೋಜಿಸಲಾಗುವುದು ಎಂದು ಸಚಿವಾಲಯ ಹೇಳಿದೆ.